ಹಚ್ಚಿದ ದೀಪ ಈ ಆಲ್ಬಮ್ ಸಾಂಗಿಗೆ ಬೆಳಕಾಗಿ ಮೂಡಲಿ, ಇನ್ನಷ್ಟು ಸಾಕಷ್ಟು ವರ್ಷ ಇವುಗಳು ನಮ್ಮ ಜೊತೆ ಕಾಣ್ಲಿ ಕೇಳಿ, ಇನ್ನಷ್ಟು ಹಾಡುಗಳು ಇವರಿಂದ ಬರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸಾಹಿತಿ ಸಂಪಾದಕಿ ಎಷ್ಟೋ ಸಿನಿಮಾ ಚಿತ್ರದ ಒಂದು ಹಾಡು ಧನಸರಳ್ಳಿ ಬಿಡುಗಡೆಯಲ್ಲಿ ನಾವು ಭೇಟಿಯಾಗಿದ್ದೀವಿ. ಇದು ಒಂದು ಸ್ಪೆಷಲ್ ದಿನ, ಯಾಕಂದ್ರೆ ಪ್ರೀತಿ ಅಶೋಕ್ ಅವರು ನನ್ನ ಬಾಲ್ಯ ಸ್ನೇಹಿತಿ, ನಾನು ಒಂದೇ ಸ್ಕೂಲಲ್ಲಿ ಓದ್ದವರು. ನಾನು ಚಿತ್ರರಂಗಕ್ಕೆ ಬಂದ ಮೇಲೆ ಬಹಳಷ್ಟು ದಿನ ನಾನು ಪ್ರೀತಿಯವ್ರ ಕಾಂಟ್ಯಾಕ್ಟ್ ನಂಬರ್ಗೆ ನಾನು ಹುಡುಕ್ತಾ ಇದ್ದೆ. ಯಾಕಂದ್ರೆ ಸ್ಕೂಲ್ ಟೈಮಲ್ಲಿ ಅವರು ತುಂಬಾ ಒಳ್ಳೆ, ಇಡೀ ಸ್ಕೂಲ್ಗೆ ಅವರು ಒಳ್ಳೆ ಗಾಯಕಿ, ಎಲ್ಲ ಯಾವುದೇ ಕಾಂಪಿಟೇಷನ್ಸ್ ಅಲ್ಲಿ ಹೋದ್ರು ಅವರು ಪ್ರೈಸ್ ತಗೊಳ್ಳೋರು. ನನ್ನ ಸಿಸ್ಟರ್ ಜೊತೆಗೆ ನಮ್ಮ ಅಕ್ಕನೂ ಚೆನ್ನಾಗಿ ಹಾಡ್ತಾರೆ. ಸೊ ಅವರಿಬ್ರು ಒಂದು ಮ್ಯೂಸಿಕ್ ಟ್ರೂಪ್ ಅಲ್ಲಿ ಇದ್ರು. ಎಂಟೈರ್ ಯಾವುದೇ ಸ್ಕೂಲ್ ಹೋದ್ರು, ಯಾವುದೇ ಕಾಲೇಜ್ಗೆ ಹೋದ್ರು ಕೂಡ ಆ ಒಂದು ಕಾಂಪಿಟೇಷನ್ಸ್ ಅಲ್ಲಿ ಶಿ ಯೂಸ್ ಟು ಗೆಟ್ ಲಾಟ್ ಆಫ್ ಪ್ರೈಸಸ್. ಬಟ್ ಆ ಟೈಮಲ್ಲಿ ಅವರು ಸಾಹಿತ್ಯ ಕವನ ಬರೀತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಒಂದು ಒಳ್ಳೆ ಸಿಂಗರ್ ಅಂತ ಗೊತ್ತಿತ್ತು. ನಾನು ಚಿತ್ರರಂಗ ಬಂದ ಮೇಲೆ ಎಷ್ಟೋ ಸತಿ ಓಕೆ ನಮ್ಮ ಚಿತ್ರಕ್ಕೆ ಒಂದು ಟ್ರೈ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಅವಾಗ ಆಗ್ಲಿಲ್ಲ. 30 ವರ್ಷಗಳ ನಂತರ ಒಂದು ಸ್ಕೂಲ್ ರಿಯೂನಿಯನ್ ಆಯಿತು. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ, ಒಂದು 30-40 ಜನ ಸೇರಿದ್ವಿ. ಅವಾಗ ಮತ್ತೆ ಭೇಟಿಯಾಗಿ ಮತ್ತೆ ಪರಿಚಯ ಆಗಿ ಅಲ್ಲಿಂದ ಮತ್ತೆ ನಮ್ಮ ಒಂದು ಸಂಗೀತ ಪಯಣ ಶುರುವಾಯಿತು. ಒಂದು ದೇವರ ನಾಮ ಭಾವಗೀತೆ, ಡಿವೋಷನಲ್ ಸಾಂಗ್ ಇಂದ ಶುರು ಮಾಡಿ ಮತ್ತೆ ಭಾವಗೀತೆ ಮಾಡಿ ಇವಾಗ ನಾವೊಂದು ಆಲ್ಬಮ್ ಸಾಂಗ್ ಬಂದಿದ್ದೀವಿ ವಿಡಿಯೋ ಮಾಡಲಿಕ್ಕೆ ಅಂತ. ಸಾಂಗ್ ಕೇಳಿರ್ಬೇಕಾದ್ರೆ ಗೊತ್ತಿರುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಅದು ಸಾಹಿತ್ಯ ಬರ್ತಿದ್ದಾರೆ ಅಂತ. ಅದಕ್ಕೆ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಮಾಡಿಕೊಂಡು ಸಾಯಿ ಪ್ರಕಾಶ್ ಸರ್ ಮತ್ತು ವಿ ಮನೋಹರ್ ಸರ್ನ ಬಂದು ಅದನ್ನು ಬ್ಲೆಸ್ ಮಾಡಬೇಕು ಅಂತ ನಾನು ಕರೆದೆ. ಅವರಿಬ್ರು ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್ ವಿ ಮನೋಹರ್ ಸರ್, ಸಾಯಿ ಪ್ರಕಾಶ್ ಸರ್. ಈ ಹಾಡಿಗೆ ಶ್ರೀ ಅವರು ಒಂದು ದಿವಸ ಬಂದು ಶೂಟ್ ಮಾಡಿಕೊಟ್ರು. ಅವ್ರಿಗೂ ಒಂದು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಬಂದಿದ್ದಕ್ಕೆ. ಶರತ್ ನನ್ನ ಕ್ಲೋಸ್ ಫ್ರೆಂಡ್, ಹೀರೋ, ಇವಾಗ ಬೊಂಬಾಟ್ ಮಗನು ಶಬಾಷ್ ಅಂತ ಒಂದು ಚಿತ್ರಕ್ಕೆ ಹೀರೋ ಮಾಡ್ತಿದ್ದಾನೆ. ಮತ್ತೆ ಪ್ರೀತಿಯ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮಧುರವಾದ ಒಂದು ಕಂಠ. ನೀವು ಇವಾಗಲೇ ಕೇಳಿದ್ರೆ ಗೊತ್ತಿರ್ಬೋದು ಎಷ್ಟು ಒಂದು ಹೈ ಪಿಚ್ ಆಗಿರ್ಬೋದು, ಒಂದು ಮೆಲೋಡಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಅವಕಾಶಗಳು ಸಿಗ್ಲಿ, ಒಂದು ಒಳ್ಳೆ ಚಿತ್ರ ಸಿಕ್ಕಿ ಒಂದು ಒಳ್ಳೆ ಮಟ್ಟಕ್ಕೆ ಬರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತೀನಿ. ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿ ಬರೀತಾರೆ, ಅದರಲ್ಲೂ ಒಂದು ಒಳ್ಳೆ ಇದು ಸಿಗ್ಲಿ ಅಂತ ಕೇಳ್ಕೊತೀನಿ. ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದು ಅವರ ಹಸ್ಬೆಂಡ್ ಪ್ರೀತಿ ಅಶೋಕ್ ಅವರು. ಅವ್ರ ಸಪೋರ್ಟ್ ಇಲ್ಲದೆ ಖಂಡಿತ ಇದು ಆಗಿರೋ ಚಾನ್ಸ್ ಇಲ್ಲ. ಯಾಕಂದ್ರೆ ಎವ್ರಿ ರೆಕಾರ್ಡಿಂಗ್ಗೆ ಅವ್ರ ಸ್ಟುಡಿಯೋ ಬರೋರು, ಅವರು ಇರೋ ಒಂದು ಆಫೀಸ್ ಕೆಲಸ ಬಿಟ್ಟು ಬಂದು ಸ್ಟುಡಿಯೋಗೆ ಬಂದು ಕೂತ್ಕೊಂಡು ಎಷ್ಟೋ ಡಿಸ್ಕಷನ್ಸ್ ಮಾಡಿದ್ದೀವಿ ಸಾಂಗ್ ಬಗ್ಗೆ ಮಾಡೋಣ ಅಂತ. ಈ ಸಾಂಗ್ ಬರೀ ಆಡಿಯೋ ಮಾತ್ರ ಮಾಡಿಬಿಡೋಣ ಅಂತ ಫಸ್ಟ್ ಪ್ಲಾನ್ ಮಾಡಿದ್ವಿ. ಸಾಂಗ್ ಎಲ್ಲ ಆದ್ಮೇಲೆ ಸರಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಆಮೇಲೆ ವಿಡಿಯೋ ಮಾಡಿದ್ದೀವಿ. ಅದು ಇವಾಗ ನಿಮ್ಮ ಮುಂದೆ ಇದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಒಂದು ಸಪೋರ್ಟ್ ಈ ಒಂದು ಟೀಮ್ಗೆ ಇರಲಿ. ಈ ಜೊತೆಗೆ ನಮ್ಗೆ ಹೆಲ್ಪ್ ಮಾಡಿದವರಲ್ಲಿ ಅಂದ್ರೆ ಆರ್ಟಿಸ್ಟ್ ಆಗಿ ನಮ್ಮ ಅಜಿತ್ ಈ ಹೃದಯ ಸಾಂಗ್ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವ್ರಿಗೆ ಮತ್ತಷ್ಟು ಒಂದು ಒಳ್ಳೆ ಅವಕಾಶ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಯಾರಿವ ಸಾಂಗ್ ಅಲ್ಲಿ ಸಮರ್ಥ್ ಮತ್ತೆ ತನ್ವಿ ಅವ್ರಿಗೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ಡ್ಯಾನ್ಸ್ ಮಾಡಿದ್ದಾರೆ. ಅವ್ರಿಗೂ ಒಂದು ಒಳ್ಳೆ ಅವಕಾಶಗಳು ಸಿಗ್ಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ವೊಕೇಶನ್ ಹಾಡಿದವರು ಹೃತಿಕಾ ಮನೋಜ್ ಅಂತ. ಇವರು ನನ್ನ ಒಂದು ಚಿತ್ರಾಲಿ ಅಂತ ಒಂದು ಚಿತ್ರದಲ್ಲಿ ಒಂದು ಅದ್ಭುತವಾದ ಹಾಡನ್ನು ಹಾಡಿದ್ರು. ಅದು ಕಾರಣಾಂತರಗಳಿಂದ ಸಿನಿಮಾ ಬಿಡುಗಡೆ ಆಗ್ಲಿಲ್ಲ. ಬಟ್ ಆ ಚಿತ್ರ ಬಿಡುಗಡೆ ಆಗಿದ್ರೆ ಖಂಡಿತವಾಗ್ಲೂ ಅವರಿಗೆ ಒಂದು ಸ್ಟೇಟ್ ಅವಾರ್ಡ್ ಸಿಕ್ಕಿರೋದು. ಇವತ್ತು ಅವರು ಬೇರೆ ಒಂದು ರೀತಿಯಲ್ಲಿ ಕೇರಳ ಸ್ಟೇಟ್ ಅವಾರ್ಡ್ ಅಲ್ಲಿ ಒಂದು ಸಾಂಗ್ ಒಂದು ಅದಕ್ಕೆ ಅವಾರ್ಡ್ ಸಿಕ್ಕಿದೆ. ಇವತ್ತು ಅವಾರ್ಡ್ ತಗೊಂಡು ಬಂದಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಒಳ್ಳೆ ಅವಕಾಶ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಮಾಧ್ಯಮದವರು ಮತ್ತೆ ಬಂದಿರುವಂತಹ ಗಣ್ಯ ವ್ಯಕ್ತಿಗಳು ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಈ ಒಂದು ವಿಡಿಯೋ ಆಲ್ಬಮ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಆರ್.ಎಸ್. ಗಣೇಶ್ ನಾರಾಯಣ. ಥ್ಯಾಂಕ್ ಯು. ಈ ಹಾಡಲ್ಲಿ ಒಟ್ಟು 4 ಸಾಂಗ್ ಇದೆ. ಅದರಲ್ಲಿ 3 ಬಂದು ರಿಲೇಟೆಡ್ ಟು ಲವ್ ಅಂಡ್ ಇದು. ಅದ್ರಲ್ಲಿ ಒಂದು ಬಂದು ದೇವರ ನಾಮ, ಅದು ಮಹಾದೇವ್ ಅಂತ ಒಂದು ಸಾಂಗ್ ಮಾಡಿದ್ದೀವಿ. 4 ಒಂದು ರಂಗೋಲಿ ಗಾರ್ಡನ್ಸ್ ಅಲ್ಲಿ ಶೂಟ್ ಮಾಡಿದ್ವಿ, ಇನ್ನೊಂದು ಎಲಿಮೆಂಟ್ಸ್ ಅಲ್ಲಿ ಶೂಟ್ ಮಾಡಿದ್ವಿ.
ಯಾವುದೇ ಸಾಂಗಿಗೆ ಒಂದು ವಿಡಿಯೋ ಒಂದು ಅದ್ರದ್ದು ಒಂದು ಇದಿದ್ರೆ ಸಾಂಗ್ ಇಂದ ಒಂದು ಜನಕ್ಕೆ ಅವ್ರ ಮನಸ್ಸಿನ ತಟ್ಟತ್ತೆ ಅಂತ ಒಂದು ಐಡಿಯಾ ಮಾಡಿದ್ವಿ. ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಪರ್ಟಿಕ್ಯುಲರ್ಲಿ ಮಾದೇವ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಶಿವರಾತ್ರಿಗೆ. ತುಂಬಾ ಜನ ಅದ್ಭುತವಾದ ಒಂದು ರಿವ್ಯೂಸ್ ಕೊಡ್ತಾ ಇದ್ದಾರೆ. ರಿಲೀಸ್ ಆಗ್ಬೇಕಿನ್ನ ಅಫಿಷಿಯಲ್ ಲಾಂಚ್ ಆಗಿಲ್ಲ ಇನ್ನು. ಹೌದಾ? ಬ್ಯಾಕ್ ಡ್ರಾಪ್ ರಂಗೋಲಿ ಗಾರ್ಡನ್ಸ್ ಅಲ್ಲಿ, ರಂಗೋಲಿ ಜಕ್ಕೂರ್ ಯಲಹಂಕ. ಮಾಡ್ತಾ ಇದೀವಿ, ವರ್ಕೌಟ್ ಮಾಡ್ತಾ ಇದೀವಿ. ಎಷ್ಟು ಮಟ್ಟಿಗೆ ಹೇಳಕ್, ಯಾವುದೇ ಸಾಂಗ್ ನಾವು ರಿಲೀಸ್ ಮಾಡಿದಾಗ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅಂತ ನಮ್ಮ ಕೈಯಲ್ಲಿಲ್ಲ. ಒಂದು ವೇಳೆ ಸಾಂಗ್ ಇಷ್ಟ ಆದಲ್ಲಿ ಅದು ಆರ್ಗಾನಿಕ್ ವ್ಯೂಸ್ ಅಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ. ನಂಬಿಕೆಯಲ್ಲಿ ಮಾಡಿದ್ದೀವಿ. ಹೌದು, ಖಂಡಿತ ಖಂಡಿತ ಖಂಡಿತ. ಉದ್ದೇಶ ಆಗಿರೋದು ಒಳ್ಳೆ ಸಾಹಿತ್ಯ ಬರಬೇಕಂತ, ಕನ್ನಡ ಸಾಹಿತ್ಯ. ಹಲೋ, ಕೇಳಿಸ್ತಾ ಇದ್ದಾರೆ? ಅದೇ ಇನ್ನೊಂದು ಉದ್ದೇಶ ಇದರದು, ಒಳ್ಳೆ ಸಾಹಿತ್ಯ ಸಿಗ್ಬೇಕು ನಮ್ಮ ಜನರಿಗೆ, ಕನ್ನಡ ಜನರಿಗೆ. ಆ ಸಾಹಿತ್ಯನೂ ಒಂದು ಕಾರಣ ನಮ್ಗೆ ಈ ಥರ ಮಾಡಿ ಹಾಡುಗಳನ್ನು ಬಿಡುಗಡೆ ಮಾಡೋಕ್ಕೆ. ಹೌದು. ನಾನು ಬರ್ದಿರೋದು ತುಂಬ ಬರ್ದಿದ್ದೇನೆ ಚಿಕ್ಕವಳಿಂದನೂ. ಒಂದು 200-300 ಹಾಡುಗಳು ಇರ್ಬೋದು. ಆದರೆ ಈಗ ಮುಖ್ಯವಾಗಿ ಒಂದು 60-70 ಸಾಂಗ್ಸು ಯೂಟ್ಯೂಬ್ ಚಾನಲಲ್ಲಿ ಇದೆ. ಅದನ್ನು ಈ ಯೂಟ್ಯೂಬ್ ಚಾನಲ್ದು ವಿಶೇಷತೆ ಏನಂತಂದರೆ, ಒಂದು ಸಾಹಿತ್ಯ ಮತ್ತು ಗಾಯನ ಎರಡೂ ನಾನೇ ಮಾಡಿರೋದು. ಅದನ್ನು ಈ ರೀತಿ, ಯಾಕಂತಂದರೆ ಈಗ ಕವಿತೆಗಳನ್ನು ಓದೋರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ರೀತಿಯಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನಗಳನ್ನು ನಾನು ಮಾಡ್ತಿದ್ದೀನಿ. ಮತ್ತು ನನಗೆ ಸಂಗೀತದ ಗೀಳು ತುಂಬ ಚಿಕ್ಕಿಂದ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಮುಂಚೆ ಎಲ್ಲ ಗೊತ್ತಿರಲಿಲ್ಲ ಒಂದು ಭಾವಗೀತೆ ಅಥವಾ ಇದನ್ನು ಬೇರೆಯವ್ರು ಬರೀತಾರೆ ಆಮೇಲೆ ಹಾಡ್ತಾರೆ ಅಂತ. ಚಿಕ್ಕವಳು ಇರ್ಬೇಕಾದ್ರೆ ಎಷ್ಟು ಮುಗ್ಧತೆ ಅಂದರೆ ನಾನು ಅಂದ್ಕೊಂಡೆ ಅವರೇ ಬರೆದು ಅವರೇ ಹಾಡ್ತಾರೆ ಅಂತ. ಹಾಗೆ ನಾನು ಬರೆಯೋಕ್ಕೆ ಶುರು ಮಾಡಿದ್ದು. ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ ನನಗೆ. ಹಾಗೆ ನಾನು ಬರಿತಾ ಹೋದೆ ಸಾಹಿತ್ಯನ. ಹಾಗೆ ಸಾಹಿತ್ಯಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಬರಿತಾ ಹೋದೆ. ಮಾಡಬೇಕು. ಒಂದು ಸಿನಿಮಾ ಇವರದ್ದೇ ಪರಿಸ್ಥಿತಿ ಸಿನಿಮಾದಲ್ಲಿ ಹಾಡಿದ್ದೇನೆ, ಬರೆದಿದ್ದೇನೆ, ಸಾಹಿತ್ಯ ಇದತ್ತು. ಇನ್ನೂ ಅಪ್ರೋಚಸ್ ಮಾಡಬೇಕು. ಯಾಕಂತಂದರೆ ಈಗಷ್ಟೇ ಒಂದು 20 ವರ್ಷದ ಮೇಲೆ ಮತ್ತೆ ನಾನು ಈಗ ಈ ಒಂದು ಪಾದಾರ್ಪಣೆ ಮಾಡ್ತಾ ಇರೋದು ಅಂತ ಅಷ್ಟೇ. ಹಾಂ, ಹೌದು ಸರ್, ನೀವು ಹೇಳ್ತಾ ಇರೋದು ನಿಜ. ತುಂಬ ಸಾಂಗ್ಸ್ ಇದೆ. ಇದೆಲ್ಲ ಒಂದು ಟ್ಯೂನಿಗೆ ನಾನು ಬರೆದಿರುವಂಥ ಹಾಡುಗಳು. ಇವಾಗ ಮುಂಚೆ ಹಾಗೆ ಸುಮ್ಮನೆ ನನ್ನ ಒಂದು ಟ್ಯೂನು ಅಥವಾ ನಾನು ಒಂದು ಸಣ್ಣದಾಗಿ ಟ್ಯೂನ್ ಮಾಡ್ಕೊಂಡು ಹಾಡ್ತಾ ಇದ್ದೆ. ಎಷ್ಟೊಂದು ಜನಕ್ಕೆ ಇವರೆಲ್ಲ ಸ್ಕೂಲಲ್ಲಿ ಇರ್ಬೇಕಾದ್ರೆ ಅದು ನಾನೇ ಹಾಡಿರೋದು, ನಾನೇ ಬರ್ದಿರೋದಂತನೂ ಕೆಲವು ಸತಿ ಗೊತ್ತಾಗಿಲ್ಲ. ಅದು ಯಾವುದೋ ಭಾವಗೀತೆ ಹಾಡಿದ್ದೇನೆ ಅಂತಾನೆ ಅಂದ್ಕೊಂಡಿದ್ದಾರೆ. ಹಾಗೆ ಹಾಡಿದ್ದು ಇದೆ ಸರ್. ಹೌದು, ನನ್ನ ಸೀನಿಯರ್ ಆಗಿದೆ. ಅದಾಗಿದ್ಮೇಲೆ ನಾನು ಇಲ್ಲಿ ಸಂಗೀತದ್ದು ಸೀನಿಯರ್ ಆಯಿತು. ಆಮೇಲೆ ಡೆಂಟಲ್ದು ಅದು ಪ್ರೊಫೆಷನ್ ಹೊರಟೋದೆ. ಅದಾದಮೇಲೆ ಒಂದು 20 ವರ್ಷ ಆದಮೇಲೆ ಮತ್ತೆ ಮರಳಿ ಬಂದಿದ್ದೀನಿ ಅಂತ ಹೇಳ್ಬೋದು. ಎಲ್ಲರ ಸಪೋರ್ಟಿಂದ, ನಮ್ಮ ಮನೆಯವರು, ಇವ್ರ ಫ್ರೆಂಡ್ಸು, ಎಲ್ಲರ ಪ್ರೋತ್ಸಾಹದಿಂದ ಮತ್ತೆ ಬಂದಿದ್ದೀನಿ ಸರ್. ಮಾಡಬೇಕನ್ನೋದು ತುಂಬ ಆಸೆ ಇದೆ ಸರ್. ಯಾವಾಗಲೂ ಮಾಡ್ತಾ ಇರ್ಬೇಕನ್ನೋದು ತುಂಬ ಆಸೆ ಇದೆ. ಅದೇ ಥರ ಬಿಡು ಮಾಡ್ಕೊತಾ ಇದ್ದೀನಿ, ಬಿಡು ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಅದೇ ಪ್ಯಾಷನ್ ಅಂತ ಅಂದ್ಕೊಂಡಿದ್ದೀನಿ. ನಾಲ್ಕು ಹಾಡುಗಳ ಬಿಟ್ಸ್ ನಾವು ನೋಡಿದ್ದೀವಿ. ನಮಸ್ಕಾರ ಎಲ್ಲರಿಗೂ. ಹಾಗೆ ಗಣೇಶ್ ನಾರಾಯಣ್ ಅವರು ರಾಗ ಸಂಯೋಜನೆ ಚೆನ್ನಾಗಿ ಮಾಡಿದ್ದೀರಿ. ಆಮೇಲೆ ನೀವು ಚೆನ್ನಾಗಿ ಹಾಡ್ತೀರಿ. ಪ್ರೀತಿ ಮೇಡಮ್, ನೀವು ಚೆನ್ನಾಗಿ ಹಾಡಿದಿರಿ. ಹೃದಯ ಗೀತೆ ಅಶೋಕ್ ಸರ್, ನಿಮ್ಮ ಸಪೋರ್ಟಿಂದ
ಮಾತ್ರ ಸಾಧ್ಯ ಈ ಥರ. ಆಮೇಲೆ ಇಲ್ಲಿ ನಮ್ಮ ಚಿತ್ರರಂಗದ ಖ್ಯಾತ ನಿರ್ದೇಶಕರು ಸಾಯಿ ಪ್ರಕಾಶ್ ಸರ್ ಅವರು ಬಂದಿದ್ದಾರೆ, ಶ್ರೀ ಅವರಿದ್ದಾರೆ, ಶರತ್, ಅಜಿತ್ ಅಲ್ಲಿ ಕೂತಿದ್ದಾನೆ. ಸೊ ಎಲ್ಲ ಈ ಆಲ್ಬಮ್ ನೋಡಿದಾಗ ಎಲ್ಲರೂ ಸೇರಿ ತಮ್ಮ ತಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಹಾಗಾಗಿ ನಿಮಗೆಲ್ರಿಗೂ ಶುಭವಾಗಲಿ, ಇದು ತುಂಬ ಜನಪ್ರಿಯ ಆಗಲಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ, ಎಲ್ಲರಿಗೂ ಫಾರ್ವರ್ಡ್ ಮಾಡಲಿ ಎಲ್ಲರೂ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇವತ್ತು ಯೂಟ್ಯೂಬ್ ನೋಡಿದ್ರೆ ರಾಶಿ ಹಾಡುಗಳಿರ್ತವೆ, ಅದರ ಮಧ್ಯೆ ಗೆಲ್ಲೋದಂದರೆ ಸ್ವಲ್ಪ ಕಷ್ಟವೇ. ಸ್ವಲ್ಪ ಜಾಸ್ತಿ ಚುಚ್ಚಿ ಕೇಳಿಸ್ಬೇಕಾಗತ್ತೆ. ಬಟ್ ಆದರೆ ಇದು ತುಂಬ ಚೆನ್ನಾಗಿರೋದ್ರಿಂದ ಒಂದ್ಸಲ ಕೇಳಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ ಅಂತ ಹಾಡುಗಳನ್ನ ಮಾಡಿದ್ರೆ ನಿಮಗೆ ಶುಭವಾಗಲಿ. ಹಾಗೆ ಸರ್ ಒಂದೆರಡು ಮಾತು. ಓಂ ಶ್ರೀ ಸಾಯಿರಾಮ್. ನಾವೆಲ್ಲ ಒಂದು ಕುಟುಂಬದವರು. ಮಾಧ್ಯಮ ಆಗ್ಬೋದು, 24 ಕ್ರಾಫ್ಟ್ಸ್ ಆಗ್ಬೋದು, ಎಲ್ಲ ನನ್ನ ಕುಟುಂಬ ಸದಸ್ಯರೆಲ್ಲರಿಗೂ ನನ್ನ ನಮಸ್ಕಾರ. ಗಣೇಶ್ ನಾರಾಯಣ್ ಬಗ್ಗೆ ಹೇಳಬೇಕಂದ್ರೆ ಒಂದು ಪುಸ್ತಕನೇ ಬರೆಯಬಹುದು. ಈಸ್ ವೆರಿ ಟ್ಯಾಲೆಂಟೆಡ್, ವೆರಿ ಟ್ಯಾಲೆಂಟೆಡ್, ವೆರಿ ಟ್ಯಾಲೆಂಟೆಡ್. ನಿರ್ಮಾಪಕರನ್ನ ಅರ್ಥ ಮಾಡಿಕೊಡುವಂಥ ಒಬ್ಬ ಸಂಗೀತ ನಿರ್ದೇಶಕರಲ್ಲಿ ಗಣೇಶ್ ನಾರಾಯಣ್ ಒಬ್ಬರು. ನನ್ನ ಎಡಗಡೆ ಇರೋರು ಮೇರು ಪರ್ವತ ಮನೋಹರ್ ಅವರು. ಅವ್ರ ಸಾಧನೆ ಬಗ್ಗೆ ಮಹಾಭಾರತ ಬರೀಬಹುದು. ಸಂಗೀತ ಅನ್ನೋದು ಸಮುದ್ರ ಇದ್ದ ಹಾಗೆ. ಅಡಗಡೆ ಯಾವ ರೀತಿ 24 ಗಂಟೆ ದಡ ಸೇರ್ತಾ ಇರ್ತದೋ, ಪುನಃ ವಾಪಸ್ ಹೋಗ್ತಾ ಇರುತ್ತೋ, ಅಂದ್ರೆ ಜೀವಂತವಾಗಿರುವಂಥದ್ದು ಸಂಗೀತ. ಮಗು ಸಮೇತ ನಿದ್ರೆ ಮಾಡಿಸೋದಾಗ್ಬೋದು, ಸಂತೋಷ ಪಡಿಸೋದಾಗ್ಬೋದು, ಸಂಗೀತ. ಡಾಕ್ಟರ್ಸ್ ಹೇಳ್ತಾರೆ ಮಲಗ ಮುಂಚೆ ಒಂದ್ಸಲ ಒಳ್ಳೆ ಹಾಡುಗಳು ಕೇಳಿ, ಒಳ್ಳೆ ಸಂಗೀತ ಕೇಳಿ, ನಮ್ಮ ಔಷಧಿಗಿಂತ ಚೆನ್ನಾಗಿ ಕೆಲಸ ಆಗತ್ತೆ ಅಂತ. ನಿಜಾನೇ, ಸಂಗೀತಕ್ಕಷ್ಟು ಶಕ್ತಿ ಇದೆ. ಗಣೇಶ್ ನಾರಾಯಣ್ ಅವರು, ಪ್ರೀತಿ ಅಶೋಕ್ ಅವರು ಇಬ್ಬರು ಸೇರಿ ಒಂದು ಅದ್ಭುತವಾದಂಥ ಒಂದು ಆಲ್ಬಮ್ ಮಾಡಿದ್ದಾರೆ. ನೀವು ಕೇಳಿದ್ರಿ ಎಷ್ಟು ರೀಚ್ ಆಯಿತು, ಯಾವ ರೀತಿ ರೀಚ್ ಆಗತ್ತೆ ಏನಂತ. ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಒಂದು ಕೆಲಸ ಮಾಡುವಾಗ ಕೃಷ್ಣ ಪರಮಾತ್ಮ ಹೇಳಿರ್ತಾರ, ನಾವು ಸಿನಿಮಾ ಮಾಡ್ತೀವಿ, ಎಷ್ಟು ಸಕ್ಸಸ್ ಅಂತ ನಾವು ಹೇಳಕ್ಕಾಗಲ್ಲ. ಅದೇ ರೀತಿ ದೊಡ್ಡ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅವ್ರ ಮನಸ್ಸಲ್ಲಿದ್ರು ಜನ ಯಾವುದೋ ಒಂದು ಲೈನ್ ವೈರಲ್ ಆಗಬೇಕು, ಯಾವುದೊಂದು ಪಲ್ಲೆ ವೈರಲ್ ಆಗಬೇಕು, ಯಾವುದೊಂದು ಮ್ಯೂಸಿಕ್ ವೈರಲ್ ಆಗಬಹುದು, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರಬೇಕು. ನೀವು ಎಕ್ಸ್ಪೆಕ್ಟ್ ಮಾಡಿ ನಾವು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ವರ್ಷಕ್ಕೆ 300 ಚಿತ್ರ ಬರ್ತಾ ಇದೆ, ಎಷ್ಟು ಸುಳ್ತಾ ಇದೆ, ಎಷ್ಟು ಗೆಲ್ತಾ ಇದೆ ನಿಮಗೆ ಗೊತ್ತು. ಬಟ್ ಇವಾಗ ಯೂಟ್ಯೂಬ್ ಅನ್ನೋದು ಒಂದು ಬೆನ್ನೆಲುಬಾಗಿದೆ ಯಂಗ್ ಜನರೇಷನ್ಗೆ, ಅಪ್ಕಮಿಂಗ್ ಅವರಿಗೆ. ಒಂದು ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ ನಿರ್ದೇಶಕರಾಗಿದ್ದಾರೆ, ಒಂದು ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ DOPಗಳಾಗಿದ್ದಾರೆ. ಈ ಥರ ಇದೆ, ಅವಕಾಶ ಇದೆ. ಅಲ್ಲಿವರೆಗೂ ನಾವು ಕಾಯಲೇಬೇಕು. ಮೇಡಮ್ ವೃತ್ತಿರೀತ್ಯ ವೈದ್ಯರಾಗಿರೋದ್ರಿಂದ ಸಾಟರ್ಡೆ ಸಂಡೇ ಅವ್ರು ರಜೆ ಇರ್ಬೋದು, ಇಲ್ಲ ಹಾಸ್ಪಿಟಲ್ ಕ್ಲೋಸ್ ಆದ್ಮೇಲೆ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾ ಇರ್ಬೋದು. ವೈದ್ಯರಾಗಿ ಬರಗಾರರಾಗೋದು, ಹಾಡುಗರಾಗೋದು ಒಂದು ರೀತಿ ಒಂದು ಟ್ಯಾಲೆಂಟ್ ಇರುವಂತ ವ್ಯಕ್ತಿ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ಹಿಂದೆ ಅವರ ಹಾಡುಗಳನ್ನ ನಾನು ಕೇಳಿದ್ದೀನಿ. ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ಮನಸ್ಸೊಳಗೆ ಹೋಗುವಂತ ಪದಗಳನ್ನು ಉಪಯೋಗಿಸಿ ಅವರು ಬರೆಯುವಂತ ಹಾಡುಗಾರರು ಅವರು. ಅದೇ ರೀತಿ ಕಿವಿಗೆ ಸೊಂಪಾಗಿ ಹಾಡುವಂತ ಕಂಠ ಅವರದು. ಇನ್ನು ಬ್ಯಾಕ್ಗ್ರೌಂಡ್ ನಮ್ಮ
ಗಣೇಶ ಅಲ್ಲಿ ಇದ್ದೇ ಇದ್ದಾರೆ, ಅದನ್ನು ಹೈಲೈಟ್ ಮಾಡಿ ಇದು ಮಾಡೋಕ್ಕೆ ಇಬ್ಬರ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ನಾನು ಬಾಬನ್ ಪ್ರಾರ್ಥನೆ ಮಾಡ್ತೀನಿ. ನಮಗೇನೇ ಆಸೆ ಇದ್ರೂ ನಮಗೆ ನಿರ್ಮಾಪಕರು ಬೇಕು, ಎಷ್ಟೇ ಟ್ಯಾಲೆಂಟ್ ಇದ್ರೂ ಅವರ ಯಜಮಾನ ನಿರ್ಮಾಪಕರಾಗಿರೋದು ಒಂದು ಅದೃಷ್ಟ ರೀತಿಯವರು. ಸಾಮಾನ್ಯವಾಗಿ ಹೇಳ್ತೀವಿ ಒಬ್ಬ ಗಂಡಸು ಸಕ್ಸಸ್ ಆಗೋದಕ್ಕೆ ಹಿಂದೆ ಒಬ್ಬ ಹೆಂಡತಿ ಇರ್ತಾರೆ, ಸ್ತ್ರೀ ಇರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಪ್ರೀತಿ ಅಶೋಕ್ ಅವರು ಸಕ್ಸಸ್ ಆಗೋದಕ್ಕೆ ಬೆನ್ನೆಲುಬಾಗಿ ಅಶೋಕ್ ಅವರು ಇದ್ದಾರೆ, ಅವರ ಅದೃಷ್ಟ. ವಿ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಅಶೋಕ್ ಸರ್. ಇದೇ ರೀತಿ ನೀವು ಪ್ರೋತ್ಸಾಹ ಕೊಡ್ತಾನೆ ಇರಬೇಕು. ಯಾಕಂದ್ರೆ ಎಲ್ಲರಿಗೂ ಆ ಶಕ್ತಿ ಇರಲ್ಲ. ಸಿಕ್ತಿರುವಾಗ ನಾವು ಪ್ರೋತ್ಸಾಹ ಕೊಟ್ರೆ ಅವರು ನಾಳೆ ಹಿಮಾಲಯ ಪರ್ವತ ಹತ್ತುವಂತ ಅವಕಾಶ ಸಿಕ್ಕತ್ತೆ. ಸಮಾಜದಲ್ಲಿ ಅವಕಾಶ ಇಲ್ಲದೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಎಷ್ಟೋ ಜನ. ನೀವು ಅವರು ಸಿಕ್ಕಿದ್ದು ಅವರ ಅದೃಷ್ಟ, ಅಂತ ಹಿಂದಿ ಸಿಕ್ಕಿದ್ದು ನಿಮ್ಮ ಅದೃಷ್ಟ. ಮಿತ್ರರೇ, ಹೇಳ್ಕೋಬಾರ್ದು ನಾವು. ಅದೇ ಹೇಳೋದು, ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ. ಯಾಕಂದ್ರೆ ನನ್ನ ಕುಟುಂಬದವನ್ನ ಅವಮಾನ ಮಾಡೋ ಥರ ಆಗತ್ತೆ. 300 ಚಿತ್ರದಲ್ಲಿ 3 ಚಿತ್ರ ಸಕ್ಸಸ್ ಆಗಿದ್ರೆ ತುಂಬಾ ಖುಷಿ ಆಗತ್ತೆ ನಮಗೆ. ನಮ್ಮ ಕಾಲದಲ್ಲಿ 150 ಚಿತ್ರ ರಿಲೀಸ್ ಆಗುವಾಗ ಒಂದೆರಡು ಏನೋ ಕಷ್ಟದಲ್ಲಿ ಜನ ಇಷ್ಟಪಡ್ದಿರ್ಬೋದು. ಟೈಗರ್ ಪ್ರಭಾವ್ರಿಗೂ ಒಂದು ಮಾರ್ಕೆಟ್ ಇದೆ, ಕಾಶಿನಾಥ್ಗೆ ಒಂದು ಮಾರ್ಕೆಟ್ ಇದೆ, ಶಿವರಾಜ್ಕುಮಾರ್ಗೆ ಮಾರ್ಕೆಟ್ ಇದೆ, ವಿಷ್ಣುವರ್ಧನ್ ಮಾರ್ಕೆಟ್ ಇದೆ, ಶಂಕರ್ನಾಗ್, ಅನಂತನಾಗ್, ಈ ಥರ ಲೆಕ್ಕ ಹಾಕೊಂಡು ರವಿಚಂದ್ರನ್, ರಾಜ್ಕುಮಾರ್ ಅವರು, ಈ ಥರ ಜಗ್ಗೇಶ್ ಅವರು, ಮಾಲಶ್ರೀ, ಶ್ರುತಿ, ಒಬ್ಬೊಬ್ರಿಗೊಂದು ಮಾರ್ಕೆಟ್ ಇದೆ ಆ ಕಾಲದಲ್ಲಿ. ಅವ್ರು ನೋಡಿ ಜನಗಳು ಬರೋರು. ಶುಕ್ರವಾರ ಅಂದ್ರೆ ನಮ್ಗೆ ಹಬ್ಬ, ಸಂಕ್ರಾಂತಿ ಹಬ್ಬ ವರ್ಷಕ್ಕೊಂದ್ಸಲ ಬರುತ್ತೆ. ಪ್ರತಿ ಶುಕ್ರವಾರ ಕರ್ನಾಟಕದಲ್ಲಿ ಕನ್ನಡ ಅಭಿಮಾನಿಗಳಿಗೆ ಒಂದು ಒಳ್ಳೆ ಚಿತ್ರ ಬರೋದು, ಶರ್ಟ್ ಹರ್ಕೊಳ್ಳೋರು, ಬ್ಲ್ಯಾಕ್ ನಲ್ಲಿ ಟಿಕೆಟ್ ಮಾರಿ ಮನೆಯಲ್ಲಿ ಕಟ್ಟಿದಂತ ಚರಿತ್ರೆ ನಮ್ಮ ಕನ್ನಡದಲ್ಲಿದೆ. ರಾಜ್ಕುಮಾರ್ ಸಿನಿಮಾಗಳು ಬರುವಾಗ ಅವರೆಲ್ಲ ಹೇಳ್ತಾರೆ, ಸರ್ ನಾವು ಬ್ಲ್ಯಾಕ್ ಟಿಕ್ ಮಾರಿ ನಾವು ಮನೆ ಕಟ್ಕೊಂಡಿದೀವಿ ಅನ್ನೋರು, ಪೋಸ್ಟರ್ಸ್ ಅಂಟಿಸೋರು, ಕ್ಯಾಸೆಟ್ಗೋಸ್ಕರ ನಮ್ಮ ಮನೆ ಬಂದು ಗಲಾಟೆ ಮಾಡೋರು, SB ರೋಡ್ನಲ್ಲಿ ಕ್ಯಾಸೆಟ್ ಅಂಗಡಿಯಲ್ಲಿ ಲೈನ್ ಕ್ಯೂ ನಿಂತ್ಕೊಂಡು ಕ್ಯಾಸೆಟ್ ಪರ್ಚೇಸ್ ಮಾಡೋರು. ಇವಾಗೆಲ್ಲ ಒಂದು ರೀತಿ ಭೀತಿ ಬಂತು ನಮಗೆ. ಏನು ಮಾಡೋಕ್ಕಾಗಲ್ಲ, ಕಾಲಕ್ಕೆ ತಕ್ಕಂತೆ ಕುರಿಬೇಕಂತ ಹೇಳ್ತಾರಲ್ವಾ, ಅದೇ ರೀತಿ ಕಾಲ ಚೇಂಜ್ ಆಯ್ತು. ಇವಾಗ ಟೋಟಲ್ ನೀವೇ ಹೇಳಿದ್ರಿ ಪೈರಸಿ ಬರ್ತಾ ಇದೆ, ರಿಲೀಸ್ ಆದ ಸೇಮ್ ಡೇನೆ ನಾವು ಮೊಬೈಲಲ್ಲಿ ಸಿನಿಮಾ ನೋಡ್ತಾ ಇದೀವಿ ಅಂತ. ಸರ್ಕಾರ ಅವ್ರವ್ರ ಕೆಲಸ ಅವ್ರು ಮಾಡ್ಕೊತ ಇದ್ದಾರೆ, ನಮ್ಮ ಕೆಲಸಕ್ಕೆ ಯಾರು ಕೈ ಜೋಡಿಸ್ತಾ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮಲ್ಲಿ ಯೂನಿಟಿ ಇಲ್ಲ ಅಂತ ಹೇಳ್ಕೊಂಡು ನಾನು ಇಷ್ಟಪಡ್ತೀನಿ. 24 ಕ್ರಾಫ್ಟ್ಸ್ ನಾವು ಕಷ್ಟಪಡ್ತಾ ಇದೀವಿ. ನಾವು ಮೀಡಿಯಾ ಸೇರಿದ್ರೆ 25 ಅನ್ಕೊಳ್ಳಿ. ಎಲ್ಲರೂ ಒಗ್ಗಟ್ಟಾಗಿದ್ರೆ ಹಳೆಕಾಲ ನೋಡ್ಬೋದು, ಆ ಸ್ವರ್ಣ ವೈಭವನ ನಾವು ನೋಡ್ಬೋದು ಅಂತ ನನಗೆ ಆಸೆ ಇದೆ ನನಗೆ. ಯಾಕಂದ್ರೆ ಯಾವುದು ಅಸಾಧ್ಯ ಅಲ್ಲ ಈ ಪ್ರಪಂಚದಲ್ಲಿ, ಎಲ್ಲ ನಮ್ಮ ಕೈನಲ್ಲಿದೆ. ಒಗ್ಗಟ್ಟಿಲ್ಲ. ಇನ್ನೊಂದು ನೋವೇನಂದ್ರೆ ನಮ್ಮ ಕಾಲದಲ್ಲಿ ಅದ್ಭುತವಾದಂತ ಪ್ರೊಡ್ಯೂಸರ್ಸ್ ಇದ್ದಾರೆ. ದೇ ಆರ್ ವೆರಿ ಟ್ಯಾಲೆಂಟೆಡ್ ಪ್ರೊಡ್ಯೂಸರ್ಸ್. ಒಬ್ಬ ಡೈರೆಕ್ಟರ್ನ, ಒಬ್ಬ ಕಲಾವಿದರನ್ನ, ಒಬ್ಬ ರೈಟರ್ನ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಜಡ್ಜ್ ಮಾಡೋ ಕೆಪಾಸಿಟಿ ಅಂತ ನಿರ್ಮಾಪಕರು ಆ ಕಾಲದಲ್ಲಿದ್ದಾರೆ. ನಾವೆಲ್ಲ ನಿರ್ಮಾಪಕರಿಗೆ ಭಯ ಬೀಳೋರು. ನಾವು ಈ ಕಥೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ವಾ, ನಾವು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀನಿ ಇಲ್ವಾ, ಫಸ್ಟ್ ನೋಡಿದ್ರೆ ನಮ್ಗೆ ಏನಾಗ್ಬೋದು ಅಂತ. ಹೀರೋಗೆ ಒಂದು ಕಮಿಟ್ಮೆಂಟ್ ಇದೆ, ನಮ್ಗೆ ಅವ್ರಿಗೂ. ಎಕ್ಸಿಬಿಟ್ಗೆ ನಮ್ಗೆ ಕಮಿಟ್ಮೆಂಟ್ ಇದೆ, ಡಿಸ್ಟ್ರಿಬ್ಯೂಟರ್ ನಮ್ಗೆ ಕಮಿಟ್ಮೆಂಟ್ ಇದೆ, ಫೈನಾನ್ಸ್ಗೆ ನಮ್ಗೆ ಕಮಿಟ್ಮೆಂಟ್ ಇದೆ. ಅವರೆಲ್ಲ ಕಾಣೆ ಆಗಿದ್ದಾರೆ. ಇವಾಗ ಬರೀ ನಿರ್ಮಾಪಕರೇ ಸಿನಿಮಾ ಮಾಡಬೇಕು, ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು, ಅವರೇ ಪೋಸ್ಟರ್ಸ್ ದುಡ್ಡು ಕಟ್ಟಬೇಕು, ಅವರೇ ವಿನೇಲ್ ಹಾಕ್ಸ್ಕೋಬೇಕು, ಅವರೇ ಎವ್ರಿಥಿಂಗ್ ಮಾಡಬೇಕು. ಅದರಿಂದ ನಾವು ಸೋಲ್ತಾ ಇದೀವಿ ನಾವು. ಯಾಕಂದ್ರೆ ನಿರ್ಮಾಪಕರಿಗೆ ಸಿನಿಮಾ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟೇ, ಅದನ್ನು ಬಿಸ್ನೆಸ್ ಮಾಡೋ ಕೆಪಾಸಿಟಿ ಇರಲ್ಲ. ಅಂಥವರೆಲ್ಲ ಮಾಯ ಆಗಿರೋದ್ರಿಂದ ತುಂಬಾ ಕಷ್ಟಪಡ್ತಾ ಇದ್ವಿ. ಬಟ್ ಏನೇ ಇದ್ರು ಇವಾಗ ಡಿಜಿಟಲ್ ಮೀಡಿಯಾನಲ್ಲಿ ಸಾಧನೆ ಮಾಡಬೇಕು. ಈ ಥರ ವಿಡಿಯೋ ಮಾಡುವಾಗ ಆ ಕೆಪಾಸಿಟಿ, ಆ ಸೌಂಡಿಂಗ್ ಹಾಡಿನಲ್ಲಿದೆ. ಲಿರಿಕ್ಸು ತುಂಬ ಚೆನ್ನಾಗಿದೆ. ತಪ್ಪದೆ ಪ್ರೀತಿ ಅಶೋಕ್ ಅವರು
ನಮ್ಮ ಗಣೇಶ್ ನಾರಾಯಣ ಮಾಡಿದಂಥ ಈ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ನಾನು ಆಸೆ ಪಡ್ತೀನಿ. ನಾನು ಪೂಜಿಸಿ ಆರಾಧಿಸು ಭಗವಾನ್ ಶ್ರೀ ಸಾಯಿಬಾಬಾವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸುಖ, ಸಂತೋಷ, ಆಯುಷ ಎಲ್ಲ ಕೊಡಲಿ ಅಂತ ಸಾಯಿರಾಮ್ ಪ್ರಾರ್ಥಿಸಿ. ಹಾಗೆ ಶ್ರೀ ಸರ್ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ದಿಗ್ಗಜರು ಇಲ್ಲಿ ಕೂತಿರುವಾಗ ನಾನು ಮಾತಾಡೋದು ತುಂಬ ತಪ್ಪಾಗುತ್ತೆ. ಬಟ್ ಪ್ರೀತಿ ಅಶೋಕ್ ಅವರು ಹೇಳಿದ್ರು 20 ವರ್ಷ ಆದಮೇಲೆ ಮರಳಿ ಬಂದಿದ್ದೀನಿ ಅಂತ. ಬಟ್ ನನ್ನ ಪ್ರಕಾರ ಕಲೆಗೆ ಒಂದು ಟೈಮ್ ಫ್ರೇಮ್ ಅನ್ನೋದು ಇಲ್ಲವೇ ಇಲ್ಲ. ಯಾವ ಟೈಮಲ್ಲಿ ಬೇಕಾದ್ರೂ ಎಂಟ್ರಿ ಆಗ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ಸಕ್ಸಸ್ ಸಿಗೋ ಇದೊಂದೇ ಜಾಗ ಕಲೆ. ಬೇರೆ ಎಲ್ಲ ಪ್ರೊಫೆಷನಲ್ ಒಂದು ಎಂಟ್ರಿ ಏಜ್ ಬಾರ್ ಇರುತ್ತೆ, ಒಂದು ಟೈಮ್ ಫ್ರೇಮ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಆರ್ಟ್ ದರ್ಸ್ ನೋ ಟೈಮ್ ಫ್ರೇಮ್. ಯಾವತ್ತು ಬೇಕಾದ್ರೂ ರೀ ಎಂಟ್ರಿ ಅಂತಂದ್ರೆ ನೀವು ಯಾವತ್ತು ಬೇಕಾದ್ರೂ ಎಂಟ್ರಿ ಆಗ್ಬೋದು, ಫರ್ಗೆಟ್ ರೀ ಎಂಟ್ರಿ. ಯಾವತ್ತು ಬೇಕಾದ್ರೂ ಎಂಟ್ರಿ ಆಗ್ಬೋದು, ಯಾವತ್ತು ಬೇಕಾದ್ರೂ ಒಂದು ಸಕ್ಸಸ್ ನೋಡ್ಬೋದು. ಈಗ 4 ಸಾಂಗ್ ಮಾಡಿದಿರಲ್ಲ, ಇನ್ನೊಂದು 200 ಸಾಂಗ್ ಮಾಡಿ ಕಂಟಿನ್ಯೂಸ್ ಮಾಡ್ತಾ ಇರಿ. ಅಶೋಕ್ ಅವರು ಇದ್ದಾರೆ. ಅವ್ರ ಚಾನಲ್ ಅಷ್ಟು ಬ್ಯುಸಿ ಆಗಿರುತ್ತೆ ಇನ್ನು. ಸೊ ಬೊಂಬಾರ್ಡ್ಮೆಂಟ್ ಇರಲಿ ಚಾನಲ್ನಲ್ಲಿ. ಆ್ಯಂಡ್ ಗಣೇಶ್ ನಾರಾಯಣ್, ಮೀನ್ ವಿ ವರ್ಕ್ ಟುಗೆದರ್ ಬಿಫೋರ್. ನಿಮ್ಮ ಮ್ಯೂಸಿಕ್ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಕೀಪ್ ಡೂಯಿಂಗ್ ಮೋರ್ ಆ್ಯಂಡ್ ಮೋರ್. ಆ್ಯಂಡ್ ಈ ಟೀಮ್ ಕಾಂಬಿನೇಷನ್ ಲೆಟ್ ಇಟ್ ಬಿ ಅ ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು. ಇಲ್ಲ, ನಾನು ಒಂದು ದಿನ ಮಾತ್ರ ಶೂಟ್ ಮಾಡಿದೆ. ಫುಲ್ 4 ಸಾಂಗ್ ಮಾಡಲಿಲ್ಲ ನಾನು. ಎರಡು ಸಾಂಗ್ ಮಾಡಿದೆ. ಇಲ್ಲ, ಎಡಿಟಿಂಗ್ ನಾನು ಮಾಡಿಲ್ಲ. ಇಲ್ಲ, ನೆಕ್ಸ್ಟ್ ಮಾಡೋಣ. ಯಾಕಂದ್ರೆ ಅವರು ನನ್ನ ಕೆಲಸ ಕೊಡಲಿಲ್ಲ ಅವರು. ಸೊ ಈ ವೇದಿಕೆಯಲ್ಲಿ ಹೇಳ್ತೀನಿ, ನೆಕ್ಸ್ಟ್ ಟೈಮ್ ನಾನು ಕೆಲಸ ಕೊಡಲಿ ಅಂತ. ಥ್ಯಾಂಕ್ ಯು. ಹಾಗೆ ಶರತ್ ಸರ್ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತೀನಿ. ಸರ್, ಮೊದಲನೇದಾಗಿ ನಿಮ್ಮ ಮುಂದೆ ಕೂತ್ಕೊಂಡಿರೋದಕ್ಕೆ ಕ್ಷಮೆ ಯಾಚಿಸ್ತೀನಿ. ಸೊ ನಿಜವಾಗ್ಲೂ ಸಾಯಿ ಪ್ರಕಾಶ್ ಸರ್ ಆಗಲಿ, ಮನೋಹರ್ ಸರ್ ಆಗಲಿ, ಗಣೇಶ್ ಸರ್ ಆಗಲಿ, ಶ್ರೀ ಸರ್ ಆಗಲಿ, ಅವ್ರ ಮುಂದೆ ಮಾತಾಡೋದಕ್ಕೆ ನಾನು ತುಂಬ ಚಿಕ್ಕವನಾಗ್ತೀನಿ. ಬಟ್ ನಿಮ್ಮ ಎಲ್ಲರದ್ದು ಆಶೀರ್ವಾದ ನನ್ನ ಮೇಲೆ ಇರಬೇಕು ಸರ್. ಆಮೇಲೆ ಕಂಗ್ರ್ಯಾಚುಲೇಷನ್ ಗಣೇಶ್ ಸರ್ ಹಾಗೂ ಪ್ರೀತಿ ಮ್ಯಾಮ್. ಪ್ರೀತಿ ಮ್ಯಾಮು ಪ್ರೊಫೆಷ್ನಲ್ ಡಾಕ್ಟರ್ ಆದ್ರೂ ಡಾಕ್ಟರ್ ಆ್ಯಕ್ಟರು ಸ್ವಲ್ಪ ಸಿಮಿಲರ್ ಅಂತ ಅನ್ಸುತ್ತೆ. ಸೊ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಪ್ಯಾಷನ್ಗೆ ಸಪೋರ್ಟ್ ಮಾಡಿರೋ ಅಶೋಕ್ ಸರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಆ್ಯಕ್ಟರ್ಸ್ ಅಜಿತ್ ಆಗಲಿ, ಮತ್ತು ನೀವೆಲ್ಲ ಆ್ಯಕ್ಟರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣ್ತಾರೆ. ನಾನು ಆ್ಯಕ್ಟರ್ ಆಗಿರೋದ್ರಿಂದ ಆ ಟೈಮಲ್ಲಿ ಯಾವ ಥರ ನಿಮಗೆ ಇದು ಮಾಡಿರ್ತಾರೆ ಅಂತ ಗೊತ್ತು. ಸೊ ಗಣೇಶ್ ಸರ್ ಜೊತೆಗೆ ತುಂಬ ಕೂಲಾಗಿ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ತುಂಬ ಸಿಂಪಲ್, ಅವರು ಬೈಯೋದಿಲ್ಲ, ಹೊಡೆಯೋದಿಲ್ಲ. ಸೊ ಒಳ್ಳೆ ಡೈರೆಕ್ಟರ್ ಜೊತೆಗೆ ನೀವು ಕೆಲಸ ಮಾಡಿದ್ದೀರಾ, ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿರ್ತೀರ ಅಂತ ಅನ್ಕೊತೀನಿ. ಗಣೇಶ್ ಸರ್ ಪ್ರೀತಿ ಮ್ಯಾಮ್ 30 ವರ್ಷ ಆದ್ಮೇಲೆ ಸಿಕ್ಕಿದ್ರು ಅಂತ ಹೇಳಿದ್ರು. ನಾನು ಸಿಕ್ಕಿ 11 ವರ್ಷ ಆಯಿತು, ನನಗೂ ಬಿಟ್ಟಿಲ್ಲ ಅವರು. 10 ವರ್ಷದಿಂದ ಅವ್ರು ಏನೇ ಫಂಕ್ಷನ್ ಇದ್ರು ನನಗೆ ಕರೀತಾರೆ, ಸಪೋರ್ಟ್ ಮಾಡ್ತಾರೆ. ಯಾವಾಗಲೂ ನನಗೆ ಒಬ್ಬರು ಬಿಗ್ ಬ್ರದರ್ ಆಗಿ ನನಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಸೊ ಇದು ಶ್ರೀ ಸರ್ ಆಗಲಿ, ಅವರು ದೊಡ್ಡವರು ಅಂತ ಹೇಳಕ್ಕೆ ನಮ್ಮ ಫ್ರೆಂಡ್ ಥರ ಇದ್ರು. ಸೊ ಈ ಟೀಮಿಗೆಲ್ಲ ಒಳ್ಳೇದಾಗಲಿ. ಹಾಗೂ ನಮ್ಮದು ಶುಭಾಶಯ ಅಂತ ಬರ್ತಾ ಇದೆ. ಪ್ಲೀಸ್ ದಯವಿಟ್ಟು ನೋಡಿ, ಇಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.